ಮೊದಲಿನ ಕಾಲದಲ್ಲಿ ನೋಡ್ಬೋದು, ಇವಾಗಲೂ ಸಹ ಇಲ್ಲಿ ಹೋಮ ಹವನ ಮಾಡ್ತಾರೆ ನೋಡ್ರಿ. ಇಲ್ಲಿ ಎಷ್ಟು ಅಂದವಾಗಿ ನಿರ್ಮಾಣ ಮಾಡ್ಯಾರ ನೋಡ್ಬೋದು ನೀವು. ಮ್ಯಾಲಿನ ಕೆಳಗ ಚೋಳರ ಕಾಲದಲ್ಲಿಯೇ ಪ್ರಮುಖನಾಗಿರ್ತಕ್ಕಂಥ ರಾಜರಾಜ ಚೋಳನು ಸುಮಾರು ಕೃಷ್ಣ ಅಂದ್ರೆ ಯಾವ್ಯಾವ ರಾಜರು ಏನೇನ್ ಕೆತ್ತನೆ ಮಾಡ್ಯಾರ ಅಂದ್ರೆ ಫುಲ್ ಕಂಪ್ಲೀಟ್ ಅದ ನೋಡ್ರಿ. ಕೆಳಗನು ನೋಡ್ಬೋದು ನೀವು. ಫುಲ್ ಯಾರು ಇಲ್ಲಿ ನೋಡ್ರಿ ಈ ಚೇಳನ್ನ ಈ ತರ ಹಿಂಗ ಮುಟ್ಟಿ ಯಾರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರಲ್ರಿ ಅವರಿಗೆ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಇವತ್ತು ಕೋಲಾರಕ್ಕೆ ಬಂದಿವಿ. ಕೋಲಾರ ಜನರ ಶಕ್ತಿ ದೇವತೆ ಆಗಿರ್ತಕ್ಕಂತಹ ಕೋಲಾರಮ್ಮ ದೇವಿಯ ದರ್ಶನ ಮಾಡ್ಸಕ್ ನಾನು ನಿಮ್ಮನ್ನೆಲ್ಲರನ್ನೂ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ತಲಕಾಡಿನ ಗಂಗರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಸುಮಾರು 10ನೇ ಶತಮಾನದ ಇತಿಹಾಸವನ್ನು ಒಳಗೊಂಡಿದೆ. ತಲಕಾಡಿನ ಗಂಗರು ನಿರ್ಮಾಣ ಮಾಡಿದರು. ಮುಂದೆ ಬರ್ತಕ್ಕಂತಹ ಚೋಳರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತಾರ. ಗಂಗರು ಚೋಳರ ಕೊಡುಗೆ ಏನು, ಈ ದೇವಸ್ಥಾನಕ್ಕ ತಾಯಿಯ ಮಹಿಮೆ ಏನು, ಈ ಭಾಗದ ಶಕ್ತಿ ದೇವತೆ ಅಂತ ಕರ್ಸ್ಕೊಂಡಿರ್ತಕ್ಕಂತಹ ಇತಿಹಾಸ ಏನು ಅನ್ನುವುದನ್ನ ಸವಿವರವಾಗಿ ಒಳಗಡೆ ಹೋಗಿ ತೋರಿಸ್ತೀನಿ. ಇದೇ ನೋಡ್ರಿ ಕೋಲಾರಮ್ಮ ದೇವಿ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಒಳಗೋಗಿ ದೇವಿಯ ದರ್ಶನ ತಗೋಣ. ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನ ಮುಂದೆ ಚೋಳರ ಕಾಲದಲ್ಲಿ ರಾಜರಾಜ ಚೋಳ ಹಲವಾರು ಚೋಳರ ರಾಜರು ಈ ದೇವಾಲಯವನ್ನು ಇನ್ನೂ ಜೀರ್ಣೋದ್ಧಾರ ಮಾಡಿದ್ರು. ಆ ದ್ವಾರ ಬಾಗಿಲಿಯಲ್ಲಿ ನೋಡ್ರಿ ಮದನಿಕೆಯರ ಚಿತ್ರ, ಉಬ್ಬು ಶಿಲ್ಪ ಎಷ್ಟು ಅಂದವಾಗಿ ನಿರ್ಮಾಣ ಮಾಡ್ಯಾರ ನೋಡ್ಬೋದು ನೀವು. ಮ್ಯಾಲಿನ ಕೆಳಗ ಫುಲ್ಲು ಚೌಕಾಕೃತಿಯಲ್ಲಿ ಮದನಿಕೆಯರ ಉಬ್ಬು ಚಿತ್ರಗಳದಾವ ನೋಡ್ರಿ. ವಾಸ್ತುಶಿಲ್ಪ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಬರ್ರಿ, ಇನ್ನು ದೇವಸ್ಥಾನದಾಗ ಹಲವಾರು ಶಾಸನಗಳದಾವ. ದ್ರಾವಿಡ ಶೈಲಿಯಲ್ಲಿ ಈ ಒಂದು ಅದ್ಭುತ ದೇವಸ್ಥಾನ ನಿರ್ಮಾಣ ಆಗ್ಯದ. ಇನ್ನೂ ಹಲವಾರು ರಹಸ್ಯಮಯ ವಿಷಯವನ್ನು ಸಹ ಈ ದೇವಸ್ಥಾನ ಅಡಗಿದೆ. ಒಳಗೋಗಿ ಒಂದೊಂದು ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗೋಗೋಣ. ಇದು ಶಕ್ತಿ ದೇವತೆ ನೆಲೆಸಿರುವ ಜಾಗೃತ ಸ್ಥಳ. ಈ ದೇವಿಯ ದರ್ಶನದಿಂದ ಹಲವಾರು ಭಕ್ತರಿಗೆ ದೊರಕಿದೆ ಆರೋಗ್ಯ ಭಾಗ್ಯ. ಸಾಕ್ಷಾತ್ ಪಾರ್ವತಿ ದೇವಿ ಅಷ್ಟಭುಜಾಕೃತಿಯನ್ನು ಒಳಗೊಂಡಿರ್ತಕ್ಕಂತಹ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಪುಣ್ಯ ಕ್ಷೇತ್ರ ಇದು ಅಂತಾನೆ ಹೇಳ್ಬೋದು. ಈ ತಾಯಿಯ ದೇವರ ದರ್ಶನ ತಗೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ. ಮುಂದೆ ಹೋಗಿ ದೇವಿಯ ದರ್ಶನ ತೋರಿಸ್ತೀನಿ, ಆಮೇಲೆ ಗರ್ಭಗುಡಿಯ ಒಳಗೆ ಹೋಗೋಣ. ಬನ್ನಿ ಸ್ನೇಹಿತರೆ. ಕೋಲಾರಮ್ಮ ದೇವಸ್ಥಾನ ಚೋಳರ ಕಾಲದ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದ್ನಲ್ರಿ. ಅದಕ್ಕೆ ಇಲ್ಲಿ ಚೋಳರ ಕಾಲದ ಇತಿಹಾಸ ಮತ್ತು ಶಾಸನಗಳು ರಚನೆ ಆದದನ್ನ ಇಲ್ಲಿ ನಮಗ ಒಂದು ಬೋರ್ಡ್ ಹಾಕ್ಬಿಟ್ಟಾರ ನೋಡ್ರಿ, ಬಂದವ್ರಿಗೆ ಇತಿಹಾಸ ಗೊತ್ತಾಗ್ಲಿ ಅಂತ. ಆ ಚೋಳರ ಕಾಲದಲ್ಲಿಯೇ ಪ್ರಮುಖನಾಗಿರ್ತಕ್ಕಂಥ ರಾಜರಾಜ ಚೋಳನು ಸುಮಾರು ಕ್ರಿಸ್ತಶಕ 1012ರಿಂದ 1045ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹಲವಾರು ಶಾಸನಗಳು ಈ ದೇವಸ್ಥಾನದಾಗ ಕಾಣ ಸಿಗ್ತಾವ. ಅದೇ ತರ ಮುಂದೆ ಬಂದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅರಸರು ಕೆತ್ತನೆ ಮಾಡಿರ್ತಕ್ಕಂಥ ಶಾಸನವೂ ಸಹ ತೋರಿಸ್ತೀನಿ. ಇದು ಒಂದು ಶಾಸನ ನೋಡ್ರಿ, ತುಂಡಾಗಿರೋದು. ಇದನ್ನಷ್ಟೇ ಜಾಯಿಂಟ್ ಮಾಡ್ಯಾರ. ಇನ್ನು ಹಲವಾರು ಶಾಸನಗಳದಾವ, ಆ ಕಡೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಶಾಸನ ನೋಡ್ರಿ, ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ 10ನೇ ಶತಮಾನದ ಶಾಸನ. ಈ ದೇವಸ್ಥಾನದಾಗ ಇನ್ನೂ ಹಲವಾರು ಶಾಸನ ಗೋಡೆಗಳ ಮೇಲೆ ಕಾಣಸಿಗ್ತಾವ, ತೋರಿಸ್ತೀನಿ ಫ್ರೆಂಡ್ಸ್. ತಲಕಾಡಿನ ಗಂಗರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೋಲಾರಮ್ಮ ದೇವಸ್ಥಾನ ಮುಂದೆ ಚೋಳರ ಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯಭಾರ ನಡಿಬೇಕಾದ್ರೆ ರಾಜರಾಜ ಚೋಳ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹಲವಾರು ದಾನದತ್ತಿ ಶಾಸನಗಳನ್ನು ನಿರ್ಮಾಣ ಮಾಡ್ತಾನ. ಅದೇ ತರ ಮುಂದೆ ಬರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯನು 1537ರಲ್ಲಿ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ಆತನು ಸಹ ದಾನದತ್ತಿ ಶಾಸನವನ್ನು ನಿರ್ಮಾಣ ಮಾಡ್ತಾರ. ಈ ಗೋಡೆ ಮೇಲೆ ನೋಡ್ಬೋದು, ಪ್ರತಿಯೊಂದು ಗೋಡೆಯಲ್ಲಿ ದೇವಸ್ಥಾನದ ಅರ್ಧ ಭಾಗನೇ ಶಾಸನಗಳಿಂದ ತುಂಬಿ ಅದ ನೋಡ್ರಿ. ಇದು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯನು ನಿರ್ಮಾಣ ಮಾಡಿರ್ತಕ್ಕಂತಹ ಶಾಸನ ನೋಡ್ರಿ. ಈ ಫುಲ್ ಗೋಡೆ ತುಂಬಾ ಅದ ನೋಡ್ರಿ ಫ್ರೆಂಡ್ಸ್. ಅದೇ ತರ ಚೋಳರ ಕಾಲದ ಹಲವಾರು ಶಾಸನಗಳನ್ನು ಸಹ ಅದಾವ ಈ ದೇವಸ್ಥಾನದಲ್ಲಿ. ಅರ್ಧ ಗೋಡೆನೆ ತುಂಬ್ಯಾವ ನೋಡ್ರಿ, ಫುಲ್ ಕಂಪ್ಲೀಟ್ ಈ 3 ಗೋಡೆ. ಅದೇ ತರ ಈ ಕಡೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಶಾಸನ.
ಇಡೀ ದೇವಸ್ಥಾನದ ಒಂದು ಗೋಡೆನೆ ಶಾಸನಗಳಿಂದ ತುಂಬ್ಯದಂತಾನೆ ಹೇಳ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಈಗನು ಸಹ ನೋಡಕ್ ಸಿಗುತ್ತೆ ನೋಡ್ರಿ. 10ನೇ ಶತಮಾನದ ನೋಡ್ರಿ ಇದು. 10ರಿಂದ 13ನೇ ಶತಮಾನದಾಗ ಈ ದೇವಸ್ಥಾನ ಫುಲ್ ಕಂಪ್ಲೀಟ್ ಈಗೇನ್ ಅದ ಅಲ್ರಿ, 13ನೇ ಶತಮಾನದಾಗ ಫುಲ್ ಕ್ಲೋಸ್ ಆಗುತ್ತೆ ನೋಡ್ರಿ ನಿರ್ಮಾಣ ಮಾಡಿದ್ದು. ಫುಲ್ ಈ ಗೋಡೆ ಎಲ್ಲ ಶಾಸನ ಅದ ನೋಡ್ರಿ. ಅದೇ ತರ ಮತ್ತೆ ದೇವಸ್ಥಾನದ ಪ್ರಾಂಗಣದಲ್ಲಿನೂ ಸಹ ನಾವು ಶಾಸನ ಕಾಣ್ತೀವಿ ನೋಡ್ರಿ. ಈ ಕಟ್ಟಿ ಮೇಲೆ ನೋಡ್ಬೋದು, ಇಲ್ಲಿನ ಶಾಸನದ ಅಕ್ಷರಗಳದಾವ್ ನೋಡ್ರಿ. ಈಗ ನಾವು ಗರ್ಭಗುಡಿಯ ಒಳಗ್ ಹೋಗಕತ್ತೀವಿ ನೋಡ್ರಿ. ನೋಡ್ರಿ ಗರ್ಭಗುಡಿಯ ಒಳಗ್ ಹೋಗ್ಬೇಕಾದ್ರ ಬಲಭಾಗದಲ್ಲಿ ನಮಗ ಇಲ್ಲಿ ವೀರಗಲ್ಲು ಸಿಗುತ್ತ ನೋಡ್ರಿ. ಚೋಳರ ಕಾಲದ ವೀರಗಲ್ಲು. ಹೊರಗಡೆ ಏನ್ ತೋರ್ಸಿದ್ನಲ್ರಿ ಫ್ರೆಂಡ್ಸ್ ನಾನು ಶಾಸನ, ಅದೇ ತರ ಗರ್ಭಗುಡಿಯ ದೇವಸ್ಥಾನ ನೋಡ್ರಿ. ಇಡೀ ಗರ್ಭಗುಡಿಯ ಸುತ್ತ ಗೋಡೆ ಏನದಲ್ರಿ ಶಾಸನಗಳಿಂದಾನೇ ತುಂಬದ್ ನೋಡ್ರಿ. ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫುಲ್ ಗೋಡೆ ರೀ, ಇಲ್ಲಿಂದ ಫುಲ್ ಕೆಳಗ್ ಪ್ರಾಂಗಣ ತರಾನು ಶಾಸನ ಅದ ನೋಡ್ರಿ. ಫುಲ್ ಇದು ಇಷ್ಟೇ ಅಲ್ರಿ, ಫುಲ್ ಸುತ್ತ ಎಲ್ಲಾ ಶಾಸನಗಳಿಂದಾನೇ ತುಂಬದ್ ನೋಡ್ರಿ. ಈ ಗೋಡೆ ದೂರ್ಲಿಂದ ನೋಡ್ಬೋದು, ಫುಲ್ ಶಾಸನ ಅದ ನೋಡ್ರಿ. ನೋಡ್ರಿ ಈ ಕಡೆ ಭಾಗ ಗೋಡೆನ ತೋರಿಸ್ತೀನಿ. ಫುಲ್ ಒಂದು ದೇವಸ್ಥಾನನೇ ಶಾಸನಗಳಿಂದ ತುಂಬೇದ್ ನೋಡ್ರಿ. ಜ್ಞಾನದತ್ತಿ ಶಾಸನ ಅಂತ ಕರಿತೀವಿ ನಾವು ಇವುಗಳನ್ನ, ದೇವಸ್ಥಾನದಲ್ಲಿ ಇರ್ತಕ್ಕಂಥವನ್ನ. ಅಂದ್ರೆ ಯಾವ್ಯಾವ ರಾಜರು ಏನೇನ್ ಕೆತ್ತನೆ ಮಾಡ್ಯಾರ ಅಂದ್ರೆ ಫುಲ್ ಕಂಪ್ಲೀಟ್ ಅದ ನೋಡ್ರಿ. ಕೆಳಗನು ನೋಡ್ಬೋದು ನೀವು, ಫುಲ್ ಶಾಸನ ನೋಡ್ರಿ. 10ರಿಂದ 13ನೇ ಕಾಲದಂತ ಅದ್ಭುತವಾದಂತಹ ದೇವಸ್ಥಾನ ನೋಡ್ರಿ ಇದು. ದೇವಸ್ಥಾನದ ಒಳಗಡೆ ನಾವಿದ್ದೀವಿ ಫ್ರೆಂಡ್ಸ್. ಇವಾಗ ದೇವರ ದರ್ಶನ ತಗೋಕೊಂತೀನಿ. ಆ ದೇವರ ದರ್ಶನ, ಗರ್ಭಗುಡಿಯಲ್ಲಿ ದೇವಿಯ ಅವತಾರ ಸಪ್ತ ಮಾತೃಕೆಗಳಲ್ಲಿ ಒಂದಾಗಿರ್ತಕ್ಕಂತ ಅಷ್ಟಭುಜಗಳನ್ನು ಒಳಗೊಂಡಿರ್ತಕ್ಕಂತ ಮಹಿಷಾಸುರ ಮರ್ದಿನಿಯ ಅವತಾರದಲ್ಲಿ ಕೋಲಾರಮ್ಮ ದೇವಿ ನೆಲೆಸಾಳ. ಆಕೆಯ ಘೋರ ರೂಪವನ್ನು ನೋಡಲು ಮೊದ್ಲು ಆಗಲ್ಲ ನಮ್ಗ. ಹಂಗಾಗಿ ಕನ್ನಡಿಯಲ್ಲಿ ಫಸ್ಟ್ ಆಕೆಯ ಮುಖ ನೋಡಿ ಆಮೇಲೆ ಡೈರೆಕ್ಟ್ ಆಗಿ ಆಕೆನ ದರ್ಶನ ತಗೋಬೇಕು ಅಂತ ಇಲ್ಲಿನ ಜನರ ನಂಬಿಕೆಯಾದ ಆ ಮಹಿಷಾಸುರ ಮರ್ದಿನಿಯ ದರ್ಶನ ನಾನು ಮಾಡ್ತೀನಿ, ನಿಮಗೂ ಸಹ ಮಾಡಿಸ್ತೀನಿ. ಬನ್ನಿ ದೇವಸ್ಥಾನದ ಒಳಗೋಗೋಣ. ಕೋಲಾರಮ್ಮ ದೇವಿಯನ್ನು ವಿಷ ಜಂತುಗಳ ಅಧಿದೇವತೆ ಅಂತ ಕರೀತಾರ ನೋಡ್ರಿ. ಅದೇ ತರ ಕೋಲಾರಮ್ಮನ ದೇವಸ್ಥಾನದಲ್ಲಿ ಚೇಳಮ್ಮ ದೇವಿ ದೇವಸ್ಥಾನನೂ ಸಹ ಅದ. ಅಂದ್ರೆ ಚೇಳಮ್ಮ ಬಾವಿ ಅಂತದ, ಅದು ಗರ್ಭಗುಡಿಯ ನಿಯರೆಸ್ಟ್ ಅದ. ಒಳಗ ಕ್ಯಾಮ್ರಾ ಅಲವ್ ಇಲ್ರಿ, ಅಲ್ಲಿ ಅದದು ಬಾವಿ. ಬಟ್ ಚೇಳಮ್ಮ ಅಂತ ಯಾಕೆ ಕರೀತಾರ ಅಂತಂದ್ರೆ ಈ ಒಂದು ಪ್ರದೇಶ ಯುದ್ಧ ಭೂಮಿ ಆಗಿತ್ತು ಮೊದ್ಲ. ಇದು ಕೋಟೆಯ ಒಳಗ ಯುದ್ಧ ಭೂಮಿ ಆಗಿತ್ತು. ಹಲವಾರು ವಿಷ ಜಂತುಗಳು ಇಲ್ಲಿ ತಿರುಗಾಡ್ತಿದ್ವು. ಹಾಗಾಗಿ ಮೊದಲಿನ ಕಾಲದ ಅಂದ್ರೆ 10ನೇ ಶತಮಾನದ ಜನರು ತಾಯಿಯನ್ನು ಕುರಿತು ಕೇಳಿದಾಗ ಆ ತಾಯಿ ಯಾವುದೇ ಒಂದು ವಿಷ ಜಂತು ಇಲ್ಲಿನ ಜನರಿಗೆ ಬಾಧೆ ಮಾಡಬಾರ್ದು, ತೊಂದರೆ ಮಾಡಬಾರ್ದು ಅನ್ನುವ ಉದ್ದೇಶದಿಂದ ಈ ಚೇಳಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದು ಯಾರು ಇಲ್ಲಿ ನೋಡ್ರಿ ಈ ಚೇಳನ್ನ ಈ ತರ ಹಿಂಗ ಮುಟ್ಟಿ ಯಾರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರಲ್ರಿ, ಅವರಿಗೆ ಯಾವುದೇ ಒಂದು ರೀತಿಯ ಚೋಳು ಆಗಿರ್ಬೋದು, ವಿಷ ಜಂತು ಆಗಿರ್ಬೋದು ಕಚ್ಚಿದ್ರೆ ವಿಷ ಅವರಿಗೆ ಏರಲ್ಲ ನೋಡ್ರಿ ಅಂತ. ಆ ವಿಷ ಅವರಿಂದ ಕೆಳಗಿಳಿದು ಹೋಗ್ತದ ಅನ್ನುವುದು ಇಲ್ಲಿನ ನಂಬಿಕೆಯಾದ. ವಿಶೇಷವಾಗಿ ಈ ದೇವಸ್ಥಾನದಾಗ ನಿಂಬೆ ಹಣ್ಣಿನ ಪ್ರಸಾದವನ್ನು ಕೊಡ್ತಾರ. ನಮಗೂ ಸಹ ಕೊಟ್ಟರು ಗುರುಗಳು ಹೊರಗಡೆ. ಈ ನಿಂಬೆ ಹಣ್ಣಿನ ಪ್ರಸಾದವನ್ನು ನಾವು ಸೇವಿಸುವುದರಿಂದ ದೇಹದಲ್ಲಿರ್ತಕ್ಕಂಥ ಹಲವಾರು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಮ್ಗೇನಾದ್ರೂ ದೈಹಿಕ ತೊಂದರೆಗಳಿದ್ರೆ ನಿವಾರಣೆ ಆಗ್ತದೆ ನೋಡ್ರಿ, ಇಲ್ಲಿನ ಜನರ ನಂಬಿಕೆ. ಹಲವಾರು ಜನರು ಬಂದವರೆಲ್ಲರೂ ಈ ಚೇಳಮ್ಮ ದೇವಿಯ ದರ್ಶನ ತಗೊಂಡು ಯಾವುದೇ ರೀತಿಯ ವಿಷಜಂತುಗಳಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗ್ತಾರ. ನಾವು ಸಹ ಬಂದೀವಿ, ತೋರಿಸ್ತೀನಿ ನೋಡ್ರಿ. ಈ ತರ ಈ ಚಳಿನ ಮುಟ್ಟಿ ನಮಸ್ಕಾರ ಮಾಡಿರೋದರಿಂದ ಯಾವುದೇ ರೀತಿಯ ವಿಷಜಂತುಗಳು ನಮ್ಗೆ ಕಚ್ಚಲ್ಲ. ಅಕಸ್ಮಾತ್ ಕಚ್ಚಿದ್ರು ಆ ವಿಷ ಏರಲ್ಲ ಅನ್ನುವುದು ನಂಬಿಕೆ ನೋಡ್ರಿ.
ವಿಷ ಜಂತುಗಳ ಅಧಿದೇವತೆ ಕೋಲಾರಮ್ಮ ದೇವಸ್ಥಾನದ ಚೇಳಮ್ಮ ದೇವಿ ನೋಡ್ರಿ. ಅದೇ ತರ 10ನೇ ಶತಮಾನದಲ್ಲಿ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂತಹ ಯಾಗಶಾಲೆ ನೋಡ್ರಿ. ಇಲ್ಲಿ ಒಳಗಡೆ ಹೋಮ ಹವನವನ್ನು ಮಾಡ್ತಿದ್ರು ಮೊದಲಿನ ಕಾಲದಲ್ಲಿ ನೋಡ್ಬೋದು. ಇವಾಗಲೂ ಸಹ ಇಲ್ಲಿ ಹೋಮ ಹವನ ಮಾಡ್ತಾರೆ ನೋಡ್ರಿ. ಇಲ್ಲಿ ಗಣೇಶ ಮತ್ತು ನಾಗರ ಸರ್ಪಗಳು ಅದಾವ. ಇಲ್ಲಿ ಹೋಮ ಹವನವನ್ನು ಮಾಡ್ತಿದ್ರು ನೋಡ್ರಿ ಮೊದಲಿನ ಕಾಲದಲ್ಲಿ. ಗಣೇಶ ಮತ್ತು ನಾಗರ ಸರ್ಪಗಳದಾವ್ ನೋಡ್ರಿ ಆ ಕಡೆ ಈ ಕಡೆ. ಕೋಲಾರಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಚೇಳಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿನೇ ಇವೆಲ್ಲ ಸಿಗ್ತಾವ್ ನೋಡ್ರಿ ನಮಗ್ ನೋಡಕ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಲಾರಮ್ಮ ದೇವಿ ದೇವಸ್ಥಾನ ಶಕ್ತಿಪೀಠ, ಕರ್ನಾಟಕದ ಅದ್ಭುತ ಶಕ್ತಿಪೀಠಗಳಲ್ಲಿ ಒಂದು. ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ವಿಷ ಜಂತುಗಳ ಅಧಿದೇವತೆಯಾಗಿ ಈ ಕೋಲಾರವನ್ನು ಕಾಪಾಡುತ್ತಿರುವ ಕೋಲಾರಮ್ಮ ದೇವಸ್ಥಾನದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಕೋಲಾರದ ಇನ್ನೂ ಹಲವಾರು ವಿಡಿಯೋಗಳು ನಿಮಗೋಸ್ಕರ ಕಾಯ್ದಿವೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ನೋಡ್ರಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.